ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಏಪ್ರಿಲ್ 30ಕ್ಕೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಬಹುನಿರೀಕ್ಷಿತ ಕೇಡಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಸದ್ಯ ನಮ್ಮ ಜೊತೆ ಅದೇ ಚಿತ್ರದಲ್ಲಿ ಅಭಿನಯ ಮಾಡಿರ್ತಕ್ಕಂತಹ ವಂದಿತಾ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ನಮಗಂತೂ ಏನು ಇಂಟ್ ಕೊಟ್ಟಿಲ್ಲ, ಅವ್ರನ್ನೇ ಕೇಳ್ತಾ ಹೋಗೋಣ. ಮೇಡಮ್, ಮೊದಲೇ ನಮಸ್ತೆ. ಸೊ ಸ್ಟಾರ್ಟಿಂಗ್ ಹೇಳ್ದಂಗೆ ಯಾವ ನೀವು ಒಂದು ಇಂಟ್ ಕೊಟ್ಟಿಲ್ಲ, ನಾವು ಪಾತ್ರ ಮಾಡಿದ್ದೀನಿ ಅಷ್ಟೇ ಹೇಳಿದ್ರಿ, ಏನು ಅಂತ ಹೇಳಿಲ್ಲ. ಸೊ ಏನು ಹೇಳಿ ಅದನ್ನೇ ಹೇಳ್ತೀರಾ ಅಥವಾ ಬೇರೆ ಏನಾದರೂ ಹೇಳ್ತೀರಾ ಅಂತ? ಇಲ್ಲ, ನನಗೂ ಇಷ್ಟ ಇದೆ. ನಾನು ಎಕ್ಸೈಟ್ ಆಗಿದ್ದೀನಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳ್ಕೋಬೇಕು ಅಂತ. ಬಟ್ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ನಾನು ಅದೇ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ನಾನೇನಾದರೂ ಗೆಸ್ ಮಾಡ್ಬೋದು ಏನಂತ, ಹೀರೋಯಿನ್ನು, ಸಿಸ್ಟರ್ ಆ ಥರ ಏನಾದರೂ? ಇಲ್ಲ, ಒಂದು ಪಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಕ್ಯಾರೆಕ್ಟರ್. ಬಟ್ ಅದು ಬಿಟ್ಟು ನನ್ನ ಪಾತ್ರದ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅಂದರೆ ಒಂದು ಮೆಚೂರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಇದೆ. ಸೊ ಜಾಸ್ತಿ ಧ್ರುವ ಸರ್ಗೆ ಸ್ವಲ್ಪ ಹತ್ತಿರವಾಗಿರ್ತೀನಿ. ಸೊ ಅದಷ್ಟೇ ಹೇಳ್ಬೋದು. ಸೊ ಇನ್ನು ಅದೇ ಧ್ರುವ ಸರ್ಜಾ ಜೊತೆ ಶೂಟಿಂಗ್ ಟೈಮಲ್ಲಿ ಆ್ಯಕ್ಟಿಂಗ್ ಮಾಡಿರೋದು, ಅವ್ರ ಜೊತೆ ಮಾತಾಡೋ ಅವಕಾಶ ಸಿಗ್ತಾ ಯಾವ ಥರ ಇತ್ತು ಅಂತ ಅವಾಗ ಎಕ್ಸ್ಪೀರಿಯನ್ಸ್? ಒಬ್ವಿಯಸ್ಲಿ ತುಂಬ ಖುಷಿಯಾಗುತ್ತೆ. ಖುಷಿಗಿಂತ ಹೆಚ್ಚಾಗಿ ನನಗೆ ಕೇಡಿಯಲ್ಲಿ ನಾನು ಒಂದು ಪಾರ್ಟ್ ಇದ್ದೀನಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಸೊ ಇನ್ನು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ಎಲ್ಲರ ಜೊತೆ, ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್, ನೀವೇ ನೋಡಿದ್ದೀರಾ ಕಾಸ್ಟಿಂಗ್ ಹೇಗಿದೆ ಅಂತ. ಎಲ್ಲರ ಜೊತೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಈಗ ಬಿಗಿನರ್ ಆಗಿ ಅನ್ನೋದು ಹೆಮ್ಮೆಯ ವಿಷಯ. ಇನ್ನು ಸೆಟ್ಟಲ್ಲಿ ಶೂಟ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಎಲ್ಲ ಜೋವಿಯಲ್ ಆಗಿದ್ದರು, ತುಂಬ ಕಂಫರ್ಟಬಲ್ ಫೀಲ್ ಕೊಟ್ಟರು. ನಾನು ಕೆಲವೊಂದು ಸ್ಟಾರ್ಟಿಂಗು ಈಗ ರಮೇಶ್ ಸರ್ ಜೊತೆ ಆಗಲಿ ಅಥವಾ ಧ್ರುವ ಸರ್ ಜೊತೆ ಆಗಲಿ ನಂದು ಸೀನ್ ಇರುವಾಗ ನಾನು ತುಂಬ ನರ್ವಸ್ ಆಗ್ತಾಯಿದ್ದೆ. ಸೊ ಆಗಾಗ ಅವರ ಟೈಮ್ ತೊಗೊಂಡು ಸ್ವಲ್ಪ ಮಾತಾಡಿಸಿ ಓಕೆ ಫೀಲ್ ಮಾಡಿ ಕಾಮಾಗಿ ಆಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಫಸ್ಟ್ ಶಾರ್ಟಲ್ಲಿ ನಂಗೆ ಜಾಸ್ತಿ ನರ್ವಸ್ ಆದಾಗ ನಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಟೇಕ್ಸ್ ತೊಗೋತಾಯಿದ್ದೆ, ತುಂಬ ಸೈಕಲ್ ಹೊಡಿತಿದ್ದೆ. ಸೊ ಅಂಥ ಟೈಮಲ್ಲಿ ಈವನ್ ರಮೇಶ್ ಸರೂ ಬಂದು, ಇಲ್ಲಮ್ಮ ಆರಾಮಾಗಿ ಮಾಡು, ಏನಿಲ್ಲ ಟೈಮ್ ತಗೋ ಪರವಾಗಿಲ್ಲ ಅಂತ ಹೇಳಿ ಆಮೇಲೆ ಸೀನೆಲ್ಲ ಹೌದೌದು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಸ್ಟಾರ್ಟಿಂಗೇ ಕೇಳಬೇಕಿತ್ತು, ಮರೆತುಬಿಟ್ಟೆ. ಸೊ ವಂದಿತಾ ಅವರು ಮೂಲತಃ ಎಲ್ಲಿಯವರು, ಏನು ಬ್ಯಾಕ್ಗ್ರೌಂಡ್ ಅಂತ? ನಾನು ಮೂಲತಃ ಮೈಸೂರಿಂದ. ಸೊ ಪ್ರೊಫೆಷ್ನಲಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. 2 ವರ್ಷ ITಯಲ್ಲಿ ಕೆಲಸ ಮಾಡಿ ನಮೋ ಭೂತಾತ್ಮ 2 ಮೂಲಕ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಸೊ ನಮೋ ಭೂತಾತ್ಮ ನನ್ನ ಡೆಬ್ಯೂ ಮೂವಿ, ಅದರಲ್ಲೂ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದೆ. ಅದಾದಮೇಲೆ ಸಿಕ್ಕಿದೆ ಕೇಡಿ. ಸೊ ಕೇಡಿಯಲ್ಲೂ ಒಂದು ಮುಖ್ಯ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಪಾತ್ರ ಚಿಕ್ಕದು ದೊಡ್ಡದು ಅಂತ ಹೇಳೋಕ್ಕಿಂತ ಕಥೆಯಲ್ಲಿ ನನ್ನ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಸೊ ಅದೊಂದು ಖುಷಿ ಇದೆ ನನಗೆ ಸಿನಿಮಾದಲ್ಲಿ, ಪ್ಯಾನ್ ಇಂಡಿಯಾ ಲೆವೆಲಿಗೆ. ಸೊ ಅದೇ ನೀವು ಹೇಳ್ದಂಗೆ ಕೇಡಿ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ಇದೆ. ಯಾಕೆಂದರೆ ಒಂದು ಕಡೆ ಸಂಜಯ್ ದತ್ತ ಆಗಿರ್ಬೋದು, ನೋರಾ ಫತೆ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಕನ್ನಡ ಸೌತಲ್ಲೂ ಕೂಡ ಆ್ಯಕ್ಟರ್ಸು ಇದ್ದಾರೆ. ಸೊ ನೀವು ಆ ಸಿನಿಮಾದ ಒಂದು ಭಾಗವಾಗಿ ಎಷ್ಟು ಖುಷಿ ಆಯಿತು, ಮತ್ತು ಇನ್ನು ಕೇಡಿಗೆ ಅಪ್ರೋಚ್ ಮಾಡಿದವರು ಯಾವ ಥರ ಖುಷಿ ಆಯಿತು ಅಂತ ಆ ಟೈಮು? ಓಕೆ, ಅದೇ ಇವಾಗ ನಾನು ನಮೋ ಭೂತಾತ್ಮ ಮುಗಿದ್ಮೇಲೆ ಯಾವ ಸ್ಟೇಜಲ್ಲಿದ್ದೆ ಅಂದರೆ ತುಂಬ ಕನ್ಫ್ಯೂಷನ್ಸ್ ಇತ್ತು. IT ಕಂಟಿನ್ಯೂ ಬಿಕಾಸ್ ನಾನು ವರ್ಕ್ ಮಾಡ್ತಾಯಿದ್ದೆ, ನಮೋ ಭೂತಾತ್ಮ ಮಾಡುವಾಗಲೂ ಕೆಲಸ ಮಾಡ್ತಾಯಿದ್ದೆ. ಸೊ ಅದೊಂದು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೆ, ನಾನು ಸಿನಿಮಾ ಕಂಟಿನ್ಯೂ ಮಾಡಬೇಕಾ ಇಲ್ಲ ITಯಲ್ಲೇ ಕಂಟಿನ್ಯೂ ಮಾಡಬೇಕಾ ಅಂತ. ಸೊ ಅಂಥ ಸಮಯದಲ್ಲಿ ನನಗೆ ಸಿಕ್ಕಿದೆ ಕೇಡಿ. ಸೊ ಕೇಡಿ ಸಿಕ್ಕಿದ್ದು ನನಗೆ ಫಸ್ಟ್ ನನಗೆ ಆಡಿಷನ್ ಆದಾಗ ನಂಗೆ ಗೊತ್ತಿರಲಿಲ್ಲ ಕೇಡಿಗೆ ನನಗೆ ಆಡಿಷನ್ ಕರೆದಿದ್ದಾರೆ ಅಥವಾ ನನಗೆ ಈ ಪಾತ್ರಕ್ಕೆ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಡೈಲಾಗ್ಸ್ ಕೊಟ್ಟಿದ್ದಾರೆ ಆಡಿಷನ್ ಮಾಡೋಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಆಡಿಷನ್ ಎಲ್ಲ ಆಯಿತು. ಆಡಿಷನ್ ಆದಮೇಲೆ ಲುಕ್ ಟೆಸ್ಟ್ ಆಯಿತು. ಲುಕ್ ಟೆಸ್ಟ್ ಆದಮೇಲೆ ನನಗೆ ಗೊತ್ತಾಗಿದ್ದು ಈ ಪಾತ್ರಕ್ಕೇ ನನಗೆ ಆಡಿಷನ್ ಕರೆದಿದ್ದು, ನಾನು ಮಾಡಿದ ಸ್ಕ್ರಿಪ್ಟು ಇದಕ್ಕೇ ಅಂತ. ಸೊ ಅದೇ ಓಕೆ ಎಲ್ಲ ಆದಮೇಲೆ ತುಂಬ ಖುಷಿ ಆಯಿತು. ತುಂಬ ಖುಷಿಗಿಂತ ಭಯ ಸ್ಟಾರ್ಟ್ ಆಯಿತು. ಯಾಕಂದರೆ ಒಂದು ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಆ್ಯಂಡ್ ರಮೇಶ್ ಸರ್ ಜೊತೆ ಮಾಡಬೇಕು, ಧ್ರುವ ಸರ್ ಜೊತೆ ಪರ್ಫಾಮೆನ್ಸ್ ಮಾಡಬೇಕು ಅಂದಾಗ ತುಂಬ ನರ್ವಸ್ ಇತ್ತು. ಸೊ ಅದು ಹೋಗ್ತಾ ಹೋಗ್ತಾ ವರ್ಕ್ಶಾಪ್ಸ್ ಎಲ್ಲ ತುಂಬ ಮಾಡಿದ್ವಿ, ಲುಕ್ ಟೆಸ್ಟು ಎಲ್ಲ ಮಾಡಿದ್ವಿ ಚೆನ್ನಾಗೆ. ಸೊ ಅದಾದಮೇಲೆ ಶೂಟಿಗೆ ಹೋದಾಗ ಎಲ್ಲ 1-2 ದಿನ ಟೈಮ್ ತಗೋತು, ಸೈಕಲ್ ಹೊಡಿತಾ ಇದೆ. ಆಮೇಲೆ ಇಟ್ ವಾಸ್ ಗುಡ್, ಕಂಫರ್ಟಬಲ್ ಆಗಿ ಕೆಲಸ. ಸೊ ಇನ್ನೊಂದೇನೆಂದರೆ ನಮ್ಮ ಬಾಸ್ ಟಿವಿದೊಂದು ಕ್ವಶನ್ ಇದೆ. ಯಾಕೆಂದರೆ ನಿಮ್ಮಂಥ ಬ್ಯೂಟಿಫುಲ್ ಆ್ಯಕ್ಟರ್ಸ್ ನೋಡಿದಾಗ ಆ ಕ್ವಶನ್ ಕೇಳ್ತೀವಿ. ಸೊ ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ವಂದಿತಾ ಅವರು ತಮ್ಮ ಡೈಲಿ ರೊಟೀನ್ ಅಂದರೆ ಮೇಕಪ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಡಯಟ್ ಆಗಿರ್ಬೋದು, ಇದನ್ನೆಲ್ಲ ಯಾವ ಥರ ಕೇರ್ ಮಾಡ್ತೀವಿ, ಯಾವ ಥರ ಇರುತ್ತೆ ನಿಮ್ಮ ಡೈಲಿ ರೊಟೀನ್ ಅಂತ ಒಂದು ಟಿಪ್ಸ್ ನೋಡೋರಿಗೆ ಹೇಳೋದಾದರೆ ನಿಮ್ಮದು ಡೈಲಿ ರೊಟೀನ್ ಯಾವ ಥರ ಇರುತ್ತೆ ಅಂತ? ಓಕೆ, ನಾನು ಸ್ವಲ್ಪ ಅಷ್ಟೊಂದು ಸ್ಕಿನ್ ಕೇರ್ ಅಥವಾ ಕನ್ಸಿಸ್ಟೆಂಟಾಗಿ ಏನು ಫಾಲೋ ಮಾಡಲ್ಲ. ಓಕೆ, ಎಲ್ಲರಿಗೂ ಒಂದು ಹೇಳಬೇಕಂದ್ರೆ ಚೆನ್ನಾಗಿ ನೀರು ಕುಡೀರಿ, ಖುಷಿಯಾಗಿರಿ. ಅದ್ರ ಜೊತೆಗೆ ಕೆಲವೊಂದು
ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಿಮ್ಮ ಡಯಟಲ್ಲಾಗಲಿ ಅಥವಾ ವರ್ಕೌಟ್ ಮಾಡಿ ಮೇನ್ಲಿ ಎವ್ರಿ ಡೇ ಬಾಡಿ ಮೂಮೆಂಟಲ್ಲಿ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು. ಸೊ ಅದ್ರ ಜೊತೆಗೆ ಸ್ಕಿನ್ ಕೇರ್ ಅಂತ ಬಂದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅದೆಲ್ಲ ಗೊತ್ತೇ ಇರುತ್ತೆ, ಅದೆಲ್ಲ ಬೇಸಿಕ್. ಸೊ ಅದೆಲ್ಲ ಯೂಸ್ ಮಾಡಿ, ಜೊತೆಗೆ ತುಂಬ ನೀರು ಕುಡೀರಿ, ಖುಷಿಯಾಗಿರಿ, ಅಷ್ಟೇ. ಬ್ಯುಸಿಯಾಗಿರಿ, ಕೆಲಸ ಮಾಡ್ತಾಯಿರಿ. ಸೊ ಅವಾಗ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಅಲ್ಲ ನಾರ್ಮಲ್ ನಿಮ್ಮದು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ? ನಂದು ಡೈಲಿ ರೊಟೀನ್ ಹಾಗೆ ಎವ್ರಿ ಡೇ ವರ್ಕೌಟ್ ಮಾಡ್ತೀನಿ. ಸೊ ವರ್ಕೌಟ್ ಜೊತೆಗೆ ಕುಕಿಂಗು ಸ್ವಲ್ಪ ಇಂಟ್ರೆಸ್ಟ್ ಇದೆ, ಅಡುಗೆ ಮಾಡ್ಕೋತೀನಿ. ಜೊತೆಗೆ ನಾನು ಸ್ವಲ್ಪ ಫಿಟ್ನೆಸ್ ಕಡೆ ಒಲವು ಜಾಸ್ತಿ ನನಗೆ. ಸೊ ಕೆಲವೊಂದು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತೀನಿ. ಡಾನ್ಸಿಂಗ್ ನನ್ನ ಹಾಬಿ, ಸೊ ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಜೊತೆಗೆ ಶೂಟ್ಸ್ ಇದ್ದರೆ ಸೊ ಕಂಪ್ಲೀಟ್ ಡೇ ಬ್ಯುಸಿಯಾಗಿರುತ್ತೆ. ಸೊ ಅದು ಬಿಟ್ಟು ಹೆಲ್ದಿಯಾಗಿ ಊಟ ಮಾಡ್ಕೊಂಡು ಪೀಸ್ ಆಫ್ ಮೈಂಡಲ್ಲಿ ಇರೋದಷ್ಟೇ. ಸೊ ಇನ್ನು KD ರಿಲೀಸ್ಗೆ 30ಕ್ಕೆ ರಿಲೀಸ್ ಆಗ್ತಿದೆ ಏಪ್ರಿಲ್, ಮತ್ತು ಕೆಲವೇ ದಿನಗಳು ಬಾಕಿ ಇದೆ. ಸೊ ಅವರ ಅಭಿಮಾನಿಗಳಿಗಾಗಿರ್ಬೋದು, ನಿಮ್ಮ ಅಂದರೆ ಫ್ರೆಂಡ್ಸ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಯಾವ ಥರ ಇರುತ್ತೆ ಅಂತ KD ಫಿಲಮ್ ಒಟ್ಟಾರೆ? ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಕೇಳಿದ್ದೀರಾ, ನಮ್ಮ ಆ್ಯಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಹೆಂಗಿದೆ ಸಿನಿಮಾ ಅಂತ. ನೀವು ಟ್ರೈಲರ್ ಎಲ್ಲ ನೋಡಿದ್ದಾರೆ, ಟ್ರೈಲರ್ ಟೀಸರ್ಸ್ ಎಲ್ಲ. ಸೊ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಬೇಸ್ಡ್ ಸಿನಿಮಾ. ಒಂದು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಎಲ್ರಿಗೂ. ಅದ್ರ ಜೊತೆಗೆ ಮೇನಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈ ಎಲ್ಲ ಆ್ಯಕ್ಟರ್ಸ್ಗಳದ್ದು ಪರ್ಫಾಮೆನ್ಸ್ ನೋಡಬೇಕು. ಸೊ ಅದಕ್ಕೂ ನಾನು ಪರ್ಸ್ನಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲರದ್ದು ಪರ್ಫಾಮೆನ್ಸ್ ನೋಡೋದಕ್ಕೆ. ಆ್ಯಂಡ್ ಸೊ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಎಮೋಷ್ನಲ್ ಆಗಿದೆ, ಚೆನ್ನಾಗಿದೆ ಸಿನಿಮಾ. ಎಲ್ಲ ಬಂದು ನೋಡಿ ಏಪ್ರಿಲ್ 30th. ಸೊ ಅದೇ ಇದ್ರ ನಡುವೆ KD ಅಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಆಪರ್ಚುನಿಟಿ ಬಂತು, ಇಲ್ಲೂ ಬ್ಯುಸಿ ಆಗಿದ್ದೀರಾ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಏನಿದೆ ಅಂತ, ನೀವೇನೇನು ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಈಗ ಕರೆಂಟ್ಲಿ ನಾನು ಲಕ್ಷ್ಮೀ ಪೂಜಾದಲ್ಲಿ ಮೇನ್ ಲೀಡಾಗಿ ಮಾಡ್ತಾಯಿದ್ದೀನಿ ಚಿಕ್ಕಣ್ಣ ಅವ್ರ ಜೊತೆಗೆ, AP ಅರ್ಜುನ್ ಸರ್ ಪ್ರೊಡಕ್ಷನಲ್ಲಿ. ಈಗ ಸದ್ಯಕ್ಕೆ ಅದು ನಡೀತಾ ಇದೆ ಅಷ್ಟೇ. ಸೊ ಇಲ್ಲಿವರೆಗೂ ನಮ್ಮ ಬಾಸ್ TV ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮ್ಮ ಬಗ್ಗೆ ಆಗಿರ್ಬೋದು, KD ಚಿತ್ರದ ಬಗ್ಗೆ ಆಗಿರ್ಬೋದು. ಇದೇ 30ಕ್ಕೆ ರಿಲೀಸ್ ಆಗ್ತಿದೆ. ಸೊ ನಿಮಗೂ ಅಷ್ಟೇ KD ಚಿತ್ರಕ್ಕೆ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದಿಷ್ಟು ವಂದಿತಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ TV ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.